ಕ್ಯಾಂಪಸ್ಗೆ ಇವರಿಬ್ರು ಕಾಲೇಜಿಗೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಅದು ಅಲ್ದೆ ನಮ್ ಲೆಕ್ಚರರ್ ಅಂತೂ ಇವರಿಬ್ರನ್ನ ಅದೆಷ್ಟು ಸತಿ ಕಾಲೇಜಿಂದ ಆಚೆ ಹಾಕಿದಾರೋ. ಈಗ ಅವನ ಅರ್ಶನ ಕಟ್ಟೆಯಿಂದ ಆಚೆ ಹಾಕಿದ್ರೇನೆ ಸಾಕು. ಅದಕ್ಕೆ ವಿಕಾಸಿಗೆ ಹೇಳಿದೀನಿ, ಕಾಲೇಜಲ್ಲಿ ಅಗಸ್ತ್ಯ ಅಂತ ಜೋರಾಗಿ ಹೇಗ್ ಕೂಗ್ತಾ ಇದ್ಯೋ ಅದೇ ರೀತಿ ಇಲ್ಲಿರೋ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಜೋರಾಗಿ ಕೂಗು ಅಂತ. ಆಗ ಎಲ್ರಿಗೂ ಅಗಸ್ತ್ಯ ಇಲ್ಲೇ ಇದ್ದಾನಂತ ಗೊತ್ತಾಗುತ್ತೆ. ಆಗ ಆದಿತ್ಯನೇ ಅಗಸ್ತ್ಯ ಅಂತ ಒಪ್ಕೊಳ್ಳೋದ್ ಬಿಟ್ಟು ಬೇರೆ ದಾರಿ ಇರಲ್ಲ. ಬ್ರಿಲಿಯಂಟ್. ಕೇಳೋದಕ್ಕೆ ಇಷ್ಟು ಚೆನ್ನಾಗಿದೆ. ಇನ್ನು ನೀವು ಹೇಳ್ದಂಗೆ ಆಗ್ಬಿಟ್ರೆ ಅಗಸ್ತ್ಯ ನಿನ್ ಜಾಗದಲ್ಲೇ ಊರ್ ಬಿಟ್ಟು ಹೋಗ್ಬೇಕಾಗುತ್ತೆ. ಅದು ನನ್ ಜೊತೆ. ನಿಮ್ ಜೊತೆ ಬರ್ತಾನೋ ಇಲ್ಲ ಊರವ್ರ ಕೈಗೆ ಸಿಕ್ಕಾಕೊಂಡು ಪ್ರಾಣ ಬಿಟ್ಟು 4 ಜನದ ಹೆಗಲ್ ಮೇಲೆ ಸವಾರಿ ಮಾಡ್ತಾನೋ, ಒಟ್ನಲ್ಲಿ ಅವನು ಇಲ್ಲಿಂದ ಹೋಗ್ಬೇಕು, ಅಷ್ಟೇ ಮುಖ್ಯ. ನೀನ್ ತಗೊಂಡಿರೋ ನಿರ್ಧಾರದಿಂದ ಇಲ್ಲಿ ಎಂತ ಅನಾಹುತ ಆಗತ್ತೆ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಹೊರಡು. ಇದಕ್ಕೆ ನನಗೆ ಕೋಪ ಬರೋದು. ಆ ದೇವಿನೇ ಬಂದು ನಿಮ್ ಕಿವಿಯಲ್ಲಿ ಹೇಳಿದಾಗ ಬಾಯಿಗೆ ಬಂದಾಗ ಮಾತಾಡ್ತಿರಲ್ರಿ. ನೀವೇನ್ ಪೋಸ್ಟ್ ಮ್ಯಾನ್ ಅವಳಿಗೆ? ಅಯ್ಯ, ಉದ್ದಟತನ ಒಳ್ಳೇದಲ್ಲ, ಬೇಕಾಗಿರ್ಲಿಲ್ಲ. ನೀ ಇಲ್ಲಿಗೆ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಇದು ನನ್ ಮನೆ, ನಿಮ್ಮನ್ ಕೇಳೋ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಅಂತ ಈಗಾಗ್ಲೇ ಹೇಳಿದೀನಿ. ಹೇಳೋದು ಬಿಡೋದು ನೀನಲ್ಲ, ಶಂಕ್ರಿ ಎಲ್ಲ ನಿರ್ಧರಿಸಿದಾಳೆ. ಹಾಗಾದ್ರೆ ಮಾತ್ ಮುಂದುವರ್ಸೋ ಅವಶ್ಯಕತೆ ಇಲ್ಲ. ನಿನ್ನ ನಿರ್ಧಾರ ಮನೆಯವರ ನೆಮ್ಮದಿಗೆ ಒಳ್ಳೇದಲ್ಲ. ಅದನ್ನ ನೋಡ್ಕೊಳ್ಳೋಕೆ ನಾನಿದ್ದೀನಿ, ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹೋಗಿ ಆ ನಿಮ್ ಶಂಕ್ರಿ ಕತೆನ ಬೇರೆ ಯಾರಿಗಾದ್ರೂ ಹೇಳಿ. ಕೊನೆ ಸರಿ ಹೇಳ್ತಿದ್ದೀನಿ, ಇದನ್ನ ನೀನ್ ಎಚ್ಚರಿಕೆಯಿಂದಾನೆ ತಿಳ್ಕೋ. ನಾನ್ ದೇವ್ರನ್ನೇ ನಂಬಲ್ಲ, ಇನ್ನ ದೇವ್ರ ಹೆಸರು ಹೇಳಿ ಬದುಕೋರ್ನ